ಈ ಸಂಚಿಕೆಯಲ್ಲಿ ನಾವು ಪೂರ್ಣಾಂಕಗಳ ವ್ಯವಕಲನವನ್ನ CRA ವಿಧಾನದ ಮೂಲಕ ಹೇಗೆ ಮಾಡಬಹುದು ಎಂದು ತಿಳಿಯೋಣ. ಈ ಸಂಚಿಕೆಯ ಉದ್ದೇಶಗಳು ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯನ್ನ ತಿಳಿಸಿಕೊಡುವುದು. ಇದರಲ್ಲಿ 4 ರೀತಿಯ ಕ್ರಿಯೆಗಳನ್ನು ನೋಡುತ್ತೇವೆ. ಮೊದಲನೆಯದಾಗಿ ಧನಪೂರ್ಣಾಂಕ ಮತ್ತು ಧನಪೂರ್ಣಾಂಕಗಳ ನಡುವಿನ ವ್ಯವಕಲನ, ಎರಡನೆಯದಾಗಿ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳ ನಡುವಿನ ವ್ಯವಕಲನ, ಮೂರನೆಯದಾಗಿ ಋಣಪೂರ್ಣಾಂಕ ಮತ್ತು ಧನಪೂರ್ಣಾಂಕಗಳ ನಡುವಿನ ವ್ಯವಕಲನ, ಹಾಗೆಯೇ ಕೊನೆಯದಾಗಿ ಋಣಪೂರ್ಣಾಂಕ ಹಾಗೂ ಋಣಪೂರ್ಣಾಂಕಗಳ ನಡುವಿನ ವ್ಯವಕಲನ. NCERTಯ ಉದ್ದೇಶಗಳು ಕೂಡ ಇದೇ ಆಗಿದೆ. ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯನ್ನ ನಿಜ ಜೀವನದ ಉದಾಹರಣೆಗಳ ಮೂಲಕ ತಿಳಿಸಿಕೊಡುವುದು. ಈ ಒಂದು ಸಂಚಿಕೆಯಲ್ಲಿ ನಾವು ಬಳಸಿರತಕ್ಕಂಥ ಕಲಿಕಾ ಸಾಮಗ್ರಿಗಳು ವೃತ್ತಾಕಾರದ ಬಿಲ್ಲೆಗಳು ಅಥವಾ ಚೌಕಳಿ ಬಿಲ್ಲೆಗಳಾಗಿದೆ. ಅದೇ ರೀತಿ ಚೌಕಳಿ ಪುಸ್ತಕಗಳನ್ನು ಕೂಡ ನಾವು ಈ ಒಂದು ಸಂಚಿಕೆಯಲ್ಲಿ ಕಲಿಕಾ ಸಾಮಗ್ರಿಗಳಾಗಿ ಬಳಸುತ್ತಿದ್ದೇವೆ. ಈ ಸಂಚಿಕೆಯಲ್ಲಿ ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯನ್ನ CRA ವಿಧಾನದ ಮೂಲಕ ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ತೊಡಗಿಸಿಕೊಳ್ಳುವ ಹಂತ. ಈ ಹಂತದಲ್ಲಿ ಶಿಕ್ಷಕರು ಪೂರ್ಣಾಂಕಗಳ ಸಂಕಲನದ ಪರಿಕಲ್ಪನೆಗೆ ಒಮ್ಮೆ ತಿಳಿದ ನಂತರ ವ್ಯವಕಲನ ಕ್ರಿಯೆಯ ಪರಿಕಲ್ಪನೆಯನ್ನು ಅರ್ಥೈಸುವುದು ಸುಲಭವಾಗುತ್ತದೆ ಎಂದು ತಿಳಿಯುವುದು. ಸಂಕಲನ ಮತ್ತು ವ್ಯವಕಲನ ಪರಸ್ಪರ ವಿಲೋಮ ಕ್ರಿಯೆಯಾಗಿದ್ದು, ವ್ಯವಕಲನ ಕ್ರಿಯೆಗೆ ಹೋಗುವ ಮುನ್ನ ಮಕ್ಕಳಿಗೆ ಸಾಮಾನ್ಯವಾದ ಪ್ರಶ್ನೆಗಳನ್ನು ಕೇಳಿ. ಉದಾಹರಣೆಗೆ, ನೀವು 10 ಮಾವಿನ ಹಣ್ಣುಗಳನ್ನು ಖರೀದಿಸಿದ್ದೀರಿ. ಅದರಲ್ಲಿ 4 ಮಾವಿನ ಹಣ್ಣುಗಳನ್ನು ತಿನ್ನಲಾಗಿದೆ. ಈಗ ಎಷ್ಟು ಮಾವಿನ ಹಣ್ಣುಗಳು ಉಳಿದಿವೆ? ಉತ್ತರ 6 ಆಗಿರುತ್ತದೆ. ಇದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿ. ನೀವು ನಿಮ್ಮ ಊರಿನ ಜಾತ್ರೆಗೆ ಹೋಗಿದ್ದಾಗ ನಿಮ್ಮ ಬಳಿ ಇರುವ 500 ರೂಗಳಲ್ಲಿ ನೀವು 300 ರೂಗಳನ್ನು ಖರ್ಚು ಮಾಡಿರುತ್ತೀರಿ. ಈಗ ನಿಮ್ಮ ಬಳಿ ಉಳಿದ ಹಣವೆಷ್ಟು? ಉತ್ತರ 200 ರೂಗಳಾಗಿರುತ್ತದೆ. ಮೂರನೇ ಪ್ರಶ್ನೆ, ದಿನದ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದರೆ 6 ಗಂಟೆಗಳ ನಂತರ ಅದು 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಯಿತು. ಈಗಿನ ತಾಪಮಾನ ಎಷ್ಟು? ಉತ್ತರ 25 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇಂತಹ ಹಲವಾರು ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದನ್ನು ಮಾಡೋಣ. ಅನ್ವೇಷಣ ಮತ್ತು ವಿವರಣಾ ಹಂತ. ಈ ಹಂತದಲ್ಲಿ ಶಿಕ್ಷಕರು ಇನ್ನಷ್ಟು ಉದಾಹರಣೆಗಳ ಮೂಲಕ ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯನ್ನು ತಿಳಿಸಿಕೊಡೋಣ. ಈ ವ್ಯವಕಲನ ಕ್ರಿಯೆಯಲ್ಲಿ ನಾನು ಚೌಕಳಿ ಬಿಲ್ಲೆಗಳನ್ನು ಬಳಸುತ್ತಿದ್ದೇನೆ. ಮೊದಲನೆಯದಾಗಿ 2 ಧನಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ತಿಳಿಯೋಣ. ಉದಾಹರಣೆಗೆ, ಧನ 3 ಕಳೆ ಧನ 2 ಅಂದರೆ ಧನ 2ನ್ನ ಧನ 3ರಿಂದ ಕಳೆದಾಗ ವ್ಯತ್ಯಾಸವು ಎಷ್ಟಾಗುತ್ತದೆ ಅಥವಾ ಉಳಿಕೆಯು ಎಷ್ಟಾಗುತ್ತದೆ ಎಂಬುದನ್ನು ಮೂರ್ತ ರೂಪದಲ್ಲಿ ನೋಡೋಣ. ಮೊದಲಿಗೆ ನಾನು 3 ಧನಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3 ಅಂದರೆ 3 ನೀಲಿ ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಇದರಲ್ಲಿ ನಾನು ಕ್ರಿಯೆ ವ್ಯವಕಲನವಾಗಿರುವುದರಿಂದ ಹೊರತೆಗೆಯುವುದು ಅಥವಾ ತೆಗೆಯುವುದು ಎಷ್ಟು? 2 ಬಿಲ್ಲೆಗಳನ್ನು ಅಥವಾ ಧನ 2ನ್ನು ನಾನು ಹೊರತೆಗೆಯಬೇಕು. ಇಲ್ಲಿ ನನಗೆ ಆಗಲೇ 3 ಧನಗಳು ಇರುವುದರಿಂದ 2 ಧನವನ್ನು ನಾನು ಹೊರತೆಗೆಯುತ್ತಿದ್ದೇನೆ. 1 2 ಹೊರತೆಗೆದ ನಂತರ ಉಳಿದದ್ದು ನಮಗೆ ಇದೇ ವ್ಯತ್ಯಾಸವಾಗಿರುತ್ತದೆ ಅಥವಾ ಉಳಿಕೆಯಾಗಿರುತ್ತದೆ. ಉಳಿದಿರತಕ್ಕಂಥದ್ದು ಧನ 1 ಆಗಿದೆ. ಈಗ 2 ಧನಪೂರ್ಣಾಂಕಗಳನ್ನು ವ್ಯವಕಲನ ಮಾಡುವುದು ಹೇಗೆ ಎಂಬುದನ್ನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ತಿಳಿಯೋಣ. ಉದಾಹರಣೆ, ಧನ 2ನ್ನು ಧನ 3ರಿಂದ ಕಳೆಯುವುದು. ಇದಕ್ಕಾಗಿ ನಾವು ಚೌಕಳಿ ಹಾಳೆಯ ಸಹಾಯದಿಂದ ಲೆಕ್ಕವನ್ನು ಬಿಡಿಸೋಣ. ಈಗಾಗಲೇ ತಿಳಿದಿರುವಂತೆ ನಾವು ಧನ ಪೂರ್ಣಾಂಕವನ್ನು ನೀಲಿ ಬಣ್ಣದ ಒಂದು ಶಾಹಿಯಿಂದ ಗುರುತು ಮಾಡೋಣ. ಧನ 3 ಇದೆ, ಮೊದಲನೇ ಪೂರ್ಣಾಂಕ. ಸೊ 3 ಚೌಕಗಳನ್ನು ನಾನು
ಗುರುತು ಮಾಡುತ್ತಿದ್ದೇನೆ. ಧನ 1, ಅದೇ ರೀತಿ ಎರಡನೇ ಚೌಕ ಧನ 2, ಮೂರನೇ ಚೌಕ. ಈಗ ಒಟ್ಟು ಇಲ್ಲಿ 3 ಧನ ಆಗಿದೆ. ಈ 3 ಧನ ಪೂರ್ಣಾಂಕಗಳಲ್ಲಿ ನಾನು 2 ಧನ ಪೂರ್ಣಾಂಕಗಳನ್ನು ಕಳೆಯಬೇಕು, ಅಂದರೆ ತೆಗೆಯಬೇಕು. ಆದ್ದರಿಂದ ನಾನು 2 ಚೌಕಗಳನ್ನು, ಈಗಾಗಲೇ ಭರ್ತಿ ಮಾಡಿರತಕ್ಕಂಥ 3 ನೀಲಿ ಚೌಕಗಳಲ್ಲಿ 2 ಚೌಕಗಳನ್ನು ನಾನು ತೆಗೆಯುತ್ತಿದ್ದೇನೆ. 1, 2. ಈಗ ನನಗೆ ಉಳಿದಿರತಕ್ಕಂಥ ನೀಲಿ ಚೌಕ ಕೇವಲ ಒಂದೇ ಒಂದಿದೆ. ಹಾಗಾದರೆ ಉತ್ತರವು ಧನ 1 ಆಗಿದೆ. ಇದನ್ನು ನಾವು ಅಮೂರ್ತ ರೂಪದಲ್ಲಿ ಮಾಡೋಣ. ತೆಗೆದುಕೊಂಡಿರುವ ಸಂಖ್ಯೆಗಳು ಧನ 3 ಮತ್ತು ಧನ 2. ಇಲ್ಲಿ ಬಳಸುತ್ತಿರುವ ಕ್ರಿಯೆ ವ್ಯವಕಲನ, ಆದ್ದರಿಂದ ಮೈನಸ್ ಚಿಹ್ನೆಯನ್ನು ಬಳಸುತ್ತಿದ್ದೇನೆ. ಇದರ ಅರ್ಥ ಧನ 2 ಧನ 3ರಿಂದ ಕಳೆಯುವುದು. ಕಳೆದಾಗ ನಮಗೆ ದೊರಕುವ ಉತ್ತರವು ಧನ 1 ಆಗಿದೆ. ಒಟ್ಟಾರೆಯಾಗಿ 3 ವಿಧಾನಗಳಲ್ಲಿಯೂ ಕೂಡ ನಮ್ಮ ಉತ್ತರ ಧನ 1 ಆಗಿದೆ. ಈಗ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ ಇವುಗಳ ನಡುವಿನ ವ್ಯವಕಲನವನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ, ಧನ 3 ಕಳೆ ಋಣ 2. ಅಂದರೆ ಋಣ 2 ಧನ 3ರಿಂದ ಕಳೆದಾಗ ಎಷ್ಟು ಉಳಿಯುತ್ತದೆ ಅಥವಾ ವ್ಯತ್ಯಾಸ ಎಷ್ಟು ಎಂಬುದನ್ನು ನೋಡೋಣ. ಧನ 3 ಅಂದರೆ ಧನ 1, ಧನ 2, ಧನ 3. ಇದರಿಂದ ನಾನು ಋಣ 2 ಹೊರತೆಗೆಯಬೇಕು. ಆದರೆ ನಮಗೆ ಇಲ್ಲಿ ಋಣ ಇಲ್ಲ. ಏನು ಮಾಡಬಹುದು? ಈ ಸಂದರ್ಭದಲ್ಲಿ ನಾವು ಶೂನ್ಯ ಜೋಡಿಗಳ ಪರಿಕಲ್ಪನೆಯನ್ನು ನೆನಪು ಮಾಡಿಕೊಳ್ಳೋಣ. ಅಂದರೆ ಇದಕ್ಕೆ ನಾವು ಮೊದಲು ಶೂನ್ಯ ಜೋಡಿಗಳನ್ನು ಸೇರಿಸೋಣ. ಎಷ್ಟು ನಾವು ತೆಗೆಯಬೇಕಾಗಿರುವುದು? ಋಣ 2. ಆದ್ದರಿಂದ ನಾವು 2 ಶೂನ್ಯ ಜೋಡಿಗಳನ್ನು ಸೇರಿಸೋಣ. 1 ಹಾಗೆ ಮತ್ತೊಂದು. ಈಗ ನಾನು ಇಲ್ಲಿ 2 ಶೂನ್ಯ ಜೋಡಿಗಳನ್ನು ಸೇರಿಸಿದ್ದೇನೆ. ಈಗ ನಮಗೆ ಇಲ್ಲಿ 2 ಋಣಗಳು ಇದೆ. ಅದನ್ನು ನಾನು ಸುಲಭವಾಗಿ ಹೊರತೆಗೆಯಬಹುದು. ಈಗ ಇದರಲ್ಲಿ 2 ಋಣಗಳನ್ನು ನಾನು ಹೊರತೆಗೆಯುತ್ತಿದ್ದೇನೆ. ಹೊರತೆಗೆದಾಗ ನಮಗೆ ಉಳಿದಿರತಕ್ಕಂಥ ಬಿಲ್ಲೆಗಳು 1, 2, 3, 4, 5 ಎಲ್ಲ ಕೂಡ ಧನ ಸಂಖ್ಯೆಗಳಾಗಿದೆ. ಸೊ 5 ಧನಗಳು ನಮಗೆ ಉಳಿದಿದೆ. ಇದೇ ಉದಾಹರಣೆಯನ್ನು ಮತ್ತೊಂದು ವಿಧಾನದಲ್ಲಿ ಮಾಡಿ ನೋಡೋಣ. ಅಂದರೆ ಧನ 3, ಮೊದಲಿಗೆ 3 ಧನಗಳನ್ನು ತೆಗೆದುಕೊಳ್ಳೋಣ. 1, 2, 3. ಹಾಗೆ ಇದರಿಂದ ನಾವು ಋಣ 2 ತೆಗೆಯಬೇಕು. ಸೊ ಋಣ 2 ನಾವು ತೆಗೆದುಕೊಳ್ಳೋಣ. 1, 2. ಇಲ್ಲಿ ಕ್ರಿಯೆ ವ್ಯವಕಲನವಾಗಿದೆ. ವ್ಯವಕಲನ ಕ್ರಿಯೆ ಆಗಿರುವುದರಿಂದ 2ನೇ ಪರಿಮಾಣದ ಅಥವಾ 2ನೇ ಪೂರ್ಣಾಂಕವನ್ನು ನಾನು ಬದಲು ಮಾಡುತ್ತಿದ್ದೇನೆ, ಅಂದರೆ ವಿಲೋಮವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದನ್ನು ಫ್ಲಿಪ್ ಮಾಡುವುದು ಅಥವಾ ಇದರ ವಿಲೋಮವನ್ನು ತೆಗೆದುಕೊಳ್ಳುವುದು. ಸೊ ಅಂದರೆ ಋಣಾತ್ಮಕ 2 ಇದ್ದಿದ್ದು ಈಗ ಧನಾತ್ಮಕ 2 ಆಗಿ ಬದಲಾಗಿದೆ. ಈಗ ಒಟ್ಟು ಬಿಲ್ಲೆಗಳನ್ನು ಎಣಿಸಿದಾಗ ನಮಗೆ 5 ಬಿಲ್ಲೆಗಳು ದೊರೆತಿದೆ, ಅಂದರೆ 5 ಧನ ಪೂರ್ಣಾಂಕಗಳು ದೊರೆತಿದೆ. ಈ ವಿಧಾನವು ನಮಗೆ ಅಮೂರ್ತ ರೂಪದ ಲೆಕ್ಕಗಳನ್ನು ಮಾಡುವಾಗ ಮಕ್ಕಳಿಗೆ ಸಹಕಾರಿಯಾಗಬಹುದು. ಈಗ
ನಾವು ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ತೋರಿಸಬಹುದು ಎಂದು ನೋಡೋಣ. ಉದಾಹರಣೆ, ಋಣ 2 ಧನ 3 ಕಳೆಯುವುದು. ಈ ಉದಾಹರಣೆಯನ್ನು ನಾವು ಚೌಕಳಿ ಹಾಳೆಗಳನ್ನು ಬಳಸಿ ತೋರಿಸೋಣ. ಈಗಾಗಲೇ ತಿಳಿದಿರುವಂತೆ ಮೊದಲನೇ ಪೂರ್ಣಾಂಕ ಧನ 3 ಆಗಿದ್ದು ಇದನ್ನು ನೀಲಿ ಬಣ್ಣದ ಶಾಹಿಯಿಂದ ತುಂಬೋಣ. ಮೊದಲನೇ ಚೌಕ ಧನ 1, ಹಾಗೆ ಮತ್ತೊಂದು ಚೌಕವನ್ನು ಬಣ್ಣ ಹಚ್ಚಿದಾಗ ಧನ 2, ಮತ್ತೊಂದು ಧನ 3. ಈಗ ಕ್ರಿಯೆ ವ್ಯವಕಲನವಾಗಿದ್ದು ಈಗ ನಾವು ಇದರಲ್ಲಿ 2 ಋಣಗಳನ್ನು ತೆಗೆಯಬೇಕಾಗಿದೆ. ಆದರೆ ನಮಗೆ ಇಲ್ಲಿ ಕೇವಲ 3 ಧನ ಸಂಖ್ಯೆಗಳು ಮಾತ್ರ ಇದೆ. ಋಣ ಸಂಖ್ಯೆಗಳನ್ನು ತೆಗೆಯಲು ಇಲ್ಲಿ ಸಂಖ್ಯೆಗಳಿಲ್ಲ. ಈಗ ನಾವು ಶೂನ್ಯ ಜೋಡಿಗಳನ್ನು ನೆನಪು ಮಾಡಿಕೊಳ್ಳೋಣ. ಇದಕ್ಕೆ ನಾವು 2 ಶೂನ್ಯ ಜೋಡಿಗಳನ್ನು ಸೇರಿಸೋಣ. ಅಂದರೆ 1 ಧನ, ಮತ್ತೊಂದು ಋಣ. ಈ ರೀತಿಯಾಗಿ ಬಣ್ಣ ಹಚ್ಚಿದಾಗ ಇದು ಒಂದು ಶೂನ್ಯ ಜೋಡಿ ಆಯಿತು. ಅದೇ ರೀತಿ ಮತ್ತೊಂದು ಶೂನ್ಯ ಜೋಡಿಯನ್ನು ಸೇರಿಸೋಣ. 1 ಧನ, ಮತ್ತೊಂದು ಋಣ. ಈಗ ನಾವು ಒಟ್ಟು 2 ಶೂನ್ಯ ಜೋಡಿಗಳನ್ನು ಇಲ್ಲಿ ಸೇರಿಸಿದ್ದೇವೆ. ಈಗ ನಾವು ಇದರಿಂದ 2 ಋಣ ಪೂರ್ಣಾಂಕಗಳನ್ನು ತೆಗೆಯೋಣ. ಅಂದರೆ 2 ಹಳದಿ ಬಣ್ಣದ ಶಾಯಿಯಿಂದ ಗುರುತಿಸಿರುವ ಚೌಕಗಳನ್ನು ಹೊಡೆದು ಹಾಕೋಣ. 1, 2. ಈ ರೀತಿ ತೆಗೆದ ನಂತರ ನಮಗೆ ಒಟ್ಟು 5 1 2 3 4 5 ನೀಲಿ ಬಣ್ಣದ ಚೌಕಗಳು ಉಳಿದಿವೆ. ಆದ್ದರಿಂದ ಇದರ ಉತ್ತರ ಧನ 5 ಎಂದು ಹೇಳಬಹುದು. ಇದೇ ಲೆಕ್ಕವನ್ನು ನಾವು ಅಮೂರ್ತ ರೂಪದಲ್ಲಿ ಮಾಡಿ ನೋಡೋಣ. ಅಂದರೆ ಧನ 3 ಮತ್ತು ಋಣ 2 ನಡುವಿನ ವ್ಯವಕಲನ. ಇದರ ಅರ್ಥ ಋಣ 2 ಧನ 3 ಕಳೆಯುವುದು. ಕಳೆದಾಗ ನಮಗೆ ದೊರೆತ ಉತ್ತರವು ಧನ 5 ಆಗಿದೆ. ಈ ರೀತಿಯಾಗಿ 3 ವಿಧಾನಗಳಲ್ಲೂ ಕೂಡ ನಮ್ಮ ಉತ್ತರ ಧನ 5 ಆಗಿರುತ್ತದೆ ಎಂದು ತಿಳಿಯಬಹುದು. ಈಗ ನಾವು ಒಂದು ಋಣ ಮತ್ತು ಒಂದು ಧನ ಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಮೂರ್ತ ರೂಪದಲ್ಲಿ ಹೇಗೆ ಮಾಡಬಹುದು ಎಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ, ಋಣ 4 ಕಳೆ ಧನ 2 ಎಂದರೆ ಧನ 2 ಋಣ 4 ಕಳೆಯುವುದು ಎಂದರ್ಥ. ಮೊದಲಿಗೆ 4 ಋಣಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3 4. ಆದರೆ ನಾನು ಇಲ್ಲಿ 2 ಧನ ಪೂರ್ಣಾಂಕಗಳನ್ನು ಹೊರತೆಗೆಯಬೇಕು. ಆದರೆ ಇಲ್ಲಿ ನಮಗೆ ಧನ ಪೂರ್ಣಾಂಕಗಳಿಲ್ಲ. ಈಗ ಮತ್ತೆ ನಾವೇನು ಮಾಡಬೇಕು? ಶೂನ್ಯ ಜೋಡಿಯನ್ನು ಜ್ಞಾಪಿಸಿಕೊಳ್ಳೋಣ. ಇಲ್ಲಿ ನಾವು ಎಷ್ಟು ಶೂನ್ಯ ಜೋಡಿಗಳನ್ನು ಸೇರಿಸಬೇಕು? 2 ಇರೋದರಿಂದ 2 ಶೂನ್ಯ ಜೋಡಿಗಳನ್ನು ಇಲ್ಲಿ ನಾನು ಸೇರಿಸೋಣ. ನೋಡಿ ಸ್ನೇಹಿತರೆ, 1 ಶೂನ್ಯ ಜೋಡಿ, ಮತ್ತೊಂದು ಶೂನ್ಯ ಜೋಡಿ. ಒಟ್ಟು ಈಗ ನಾನಿಲ್ಲಿ 2 ಶೂನ್ಯ ಜೋಡಿಗಳನ್ನು ಇಲ್ಲಿ ಸೇರಿಸಿದ್ದೇನೆ. ಇದರಿಂದ ಈಗ ನಾನು 2 ಧನ ಪೂರ್ಣಾಂಕಗಳನ್ನು ಹೊರತೆಗೆಯಬಹುದು. 1 2. ಈ ರೀತಿ ಹೊರತೆಗೆದಾಗ ನಮಗೆ ಉಳಿದಿರತಕ್ಕಂಥ ಪೂರ್ಣಾಂಕಗಳನ್ನು ನೋಡೋಣ. 1 2 3 4 5 6. ಒಟ್ಟು
6 ಋಣ ಪೂರ್ಣಾಂಕಗಳು ಉಳಿದಿದೆ. ಈಗ ನಾವು ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನ ಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಹೇಗೆ ಮಾಡಬಹುದು ಎಂದು ಪ್ರಾತಿನಿಧ್ಯಾತ್ಮಕ ಹಂತದ ಮೂಲಕ ನೋಡೋಣ. ಉದಾಹರಣೆ, ಧನಾತ್ಮಕ 2 ಋಣಾತ್ಮಕ 4 ಕಳೆಯುವುದು. ಚೌಕಳಿ ಹಾಳೆಯ ಸಹಾಯದಿಂದ ಈ ಕ್ರಿಯೆಯನ್ನು ಪ್ರಾತಿನಿಧ್ಯಾತ್ಮಕ ಹಂತದ ಮೂಲಕ ನೋಡೋಣ. ಇಲ್ಲಿ ಮೊದಲನೇ ಪೂರ್ಣಾಂಕವು ಋಣಾತ್ಮಕ 4 ಆಗಿದೆ. ಅಂದರೆ ಮೊದಲೇ ತಿಳಿದಿರುವಂತೆ ಋಣವನ್ನು ನಾವು ಹಳದಿ ಬಣ್ಣದಿಂದ ಸೂಚಿಸುತ್ತಿರುವುದರಿಂದ ಋಣಾತ್ಮಕ 4 ಬರೆಯೋಣ. ಋಣ 1, ಋಣ 2, ಋಣ 3, ಋಣ 4. ಈಗ ಇದರಲ್ಲಿ ನಾವು ಹೊರತೆಗೆಯಬೇಕಾಗಿರುವುದು ಧನ 2. ಆದರೆ ಇಲ್ಲಿ ನಮಗೆ ಧನ ಸಂಖ್ಯೆಗಳೇ ಇಲ್ಲ. ಈಗ ಮತ್ತೆ ನಾವು ಶೂನ್ಯ ಜೋಡಿಗಳನ್ನು ಇಲ್ಲಿ ಸೇರಿಸಬೇಕಾಗಿದೆ. ಅಂದರೆ ನಾವು 2 ಧನವನ್ನು ಹೊರತೆಗೆಯಬೇಕಾಗಿರುವುದರಿಂದ 2 ಶೂನ್ಯ ಜೋಡಿಗಳನ್ನು ಇಲ್ಲಿ ಸೇರಿಸಬೇಕು. ಮೊದಲನೆಯದಾಗಿ ಒಂದು ಚೌಕವನ್ನು ನೀಲಿ ಬಣ್ಣದಿಂದ ಅಂದರೆ ಧನ 1, ಅದೇ ರೀತಿ ಅದರ ಪಕ್ಕದಲ್ಲೇ ನಾನು ಒಂದು ಹಳದಿ ಬಣ್ಣದಿಂದ ಚೌಕವನ್ನು ಭರ್ತಿ ಮಾಡ್ತಿದ್ದೇನೆ. ಈಗ ಇದು ಒಂದು ಶೂನ್ಯ ಜೋಡಿ ಆಯಿತು. ಇದೇ ರೀತಿಯ ಮತ್ತೊಂದು ಶೂನ್ಯ ಜೋಡಿಯನ್ನು ಇಲ್ಲಿ ಸೇರಿಸೋಣ. ಧನ 1, ಹಾಗೆ ಋಣ 1. ಒಟ್ಟು ಈಗ ನಮಗೆ ಇಲ್ಲಿ 2 ಶೂನ್ಯ ಜೋಡಿಗಳು ಸೇರಿದೆ. ಈಗ ಇದರಿಂದ ನಾವು 2 ಧನಗಳನ್ನು ಅಂದರೆ ಧನ ಪೂರ್ಣಾಂಕಗಳನ್ನು ಹೊರತೆಗೆಯಬೇಕು. 1, 2 ಹೀಗೆ ಹೊರತೆಗೆದ ನಂತರ ಉಳಿದಿರತಕ್ಕಂಥ ಪೂರ್ಣಾಂಕಗಳು ಅಂದರೆ ಎಲ್ಲ ಕೂಡ ಒಂದೇ ಬಣ್ಣದಲ್ಲಿದೆ, ಅಂದರೆ ಹಳದಿ ಬಣ್ಣ, ಎಲ್ಲವೂ ಕೂಡ ಋಣ ಪೂರ್ಣಾಂಕಗಳಾಗಿದೆ. ಎಣಿಸೋಣ. 1, 2, 3, 4, 5, 6. ಹಾಗಾದರೆ ಉತ್ತರವು ಋಣ 6 ಆಗಿದೆ. ಇದನ್ನ ಅಮೂರ್ತ ವಿಧಾನದಲ್ಲಿ ಮಾಡಿ ನೋಡೋಣ. ಋಣ 4 ಕಳೆ ಧನ 2, ಅಂದರೆ ಧನ 2 ಋಣ 4 ಕಳೆಯುವುದು. ಹೀಗೆ ಕಳೆದಾಗ ನಮ್ಮ ಉತ್ತರ ಋಣ 6 ಆಗಿದೆ. ಆದ್ದರಿಂದ 3 ವಿಧಾನಗಳಲ್ಲಿಯೂ ಉತ್ತರವು ಋಣ 6 ಆಗಿದೆ. ಈಗ ನಾವು 2 ಋಣ ಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಮೂರ್ತ ರೂಪದಲ್ಲಿ ಹೇಗೆ ಮಾಡಬಹುದು ಎಂದು ಉದಾಹರಣೆಯ ಮೂಲಕ ನೋಡೋಣ. ಉದಾಹರಣೆ, ಋಣ 3 ಕಳೆ ಋಣ 2, ಅಂದರೆ ಋಣ 2 ಋಣ 3 ಕಳೆಯುವುದು. ಮೊದಲಿಗೆ ನಾವು ಋಣ 3 ತೆಗೆದುಕೊಳ್ಳುತ್ತಿದ್ದೇವೆ. 1, 2, 3. ಇಲ್ಲಿ ನಮಗೆ 3 ಋಣಗಳಿದೆ. ಇದರಲ್ಲಿ ನಾನು 2 ಋಣಗಳನ್ನು ಹೊರತೆಗೆಯಬೇಕು. ಸೊ 1, 2 2 ಋಣಗಳನ್ನು ಹೊರತೆಗೆದಿದ್ದೇನೆ. ನಂತರ ಉಳಿದಿರತಕ್ಕಂಥದ್ದು ಕೇವಲ 1 ಋಣವಾಗಿದೆ. ಅಂದರೆ ಇದರ ಉತ್ತರ ಋಣ 1 ಆಗಿದೆ. ಈಗ 2 ಋಣ ಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ನೋಡೋಣ. ಉದಾಹರಣೆ, ಇಲ್ಲಿ 2 ಕೂಡ ಋಣ ಪೂರ್ಣಾಂಕಗಳಾಗಿದೆ. ಒಂದು ಋಣ 3 ಮತ್ತೊಂದು ಋಣ 2. ಇದರ ವ್ಯವಕಲನ ಕ್ರಿಯೆ ಮಾಡುವಾಗ ಋಣ 2 ಋಣ 3 ಕಳೆಯುವುದು. ಇದನ್ನು ತೋರಿಸಲು ನಾವು ಚೌಕಳಿ ಹಾಳೆಯಲ್ಲಿ ಮೊದಲನೇ ಪೂರ್ಣಾಂಕ ಅಂದರೆ
ಋಣ 3 ಗುರುತಿಸಿಕೊಳ್ಳಬೇಕು. ಋಣ 1, ಋಣ 2, ಋಣ 3. ಈ ರೀತಿಯಾಗಿ ಗುರುತಿಸಿದ ನಂತರ ಇದರಲ್ಲಿ ನಾವು ಕಳೆಯಬೇಕಾಗಿರುವುದು ಋಣ 2, ಅಂದರೆ 2 ಹಳದಿ ಬಣ್ಣದ ಚೌಕಳಿಗಳನ್ನು ನಾವು ತೆಗೆದುಹಾಕಬೇಕು. 1, 2. ಈಗ ನಮಗೆ ಉಳಿದಿರತಕ್ಕಂಥ ಉತ್ತರ ಋಣ 1 ಆಗಿದೆ. ಅಂದರೆ ಒಂದೇ ಒಂದು ನೀಲಿ ಬಣ್ಣದ ಚೌಕಳಿ ಉಳಿದಿದೆ. ಇದನ್ನ ಅಮೂರ್ತ ರೂಪದಲ್ಲಿ ನೋಡೋಣ. ಋಣ 3 ಕಳೆ ಋಣ 2. ಋಣ 3ರಲ್ಲಿ ಋಣ 2 ಹೊರತೆಗೆಯಬೇಕಾಗಿರುವುದರಿಂದ ಇಲ್ಲಿ 2 ಹಳದಿ ಬಣ್ಣದ ಚೌಕಗಳನ್ನು ಹೊರತೆಗೆಯುತ್ತಿದ್ದೇನೆ. ಈಗ ಕೇವಲ ಒಂದು ಹಳದಿ ಬಣ್ಣದ ಚೌಕಳಿ ಉಳಿದಿದೆ, ಅಂದರೆ ಋಣ 1. ಇದನ್ನು ನಾವು ಅಮೂರ್ತ ರೂಪದಲ್ಲಿ ನೋಡೋಣ. ಋಣ 3 ಕಳೆ ಋಣ 2, ಅಂದರೆ ಋಣ 2 ಋಣ 3ರಿಂದ ಕಳೆದಾಗ ಉತ್ತರವು ಋಣ 1 ಆಗಿದೆ. ಈ ರೀತಿಯಾಗಿ ಮೂರೂ ವಿಧಾನಗಳಲ್ಲಿಯೂ ಉತ್ತರವು ಋಣ 1 ಆಗಿದೆ. ಶಿಕ್ಷಕರು ವಿಸ್ತರಿಸುವ ಹಂತದಲ್ಲಿ ಪೂರ್ಣಾಂಕಗಳ ವ್ಯವಕಲನದ ಪರಿಕಲ್ಪನೆಯನ್ನು ಅನ್ವಯಿಸಲು ವಿದ್ಯಾರ್ಥಿಗಳಿಗೆ ವಾಕ್ಯ ರೂಪದ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ನಿಮ್ಮ ಖಾತೆಯಲ್ಲಿನ 1000 ರೂಗಳಲ್ಲಿ ಉಳಿದಿದ್ದರೆ ನೀವು 500 ರು ಡೆಬಿಟ್ ಮಾಡಿದರೆ 1000 ಮೈನಸ್ 500 500 ಉಳಿದಿರುತ್ತದೆ. ಇದೇ ರೀತಿ ಸಮುದ್ರ ಮಟ್ಟದ ಅಳತೆಯಲ್ಲಿ ಸಮುದ್ರ ಮಟ್ಟಕ್ಕಿಂತ 20 ಮೀಟರ್ ಕೆಳಗಿರುವ ಬೋಟ್ ಮತ್ತಷ್ಟು 10 ಮೀಟರ್ ಕೆಳಕ್ಕೆ ಹೋದರೆ, ಅಂದರೆ ಋಣ 20 ಋಣ 10 ಋಣ 30 ಮೀಟರ್ ಆಗುತ್ತದೆ. ಈ ರೀತಿಯ ನಿಜ ಜೀವನದ ಸನ್ನಿವೇಶಗಳಲ್ಲಿ ಪೂರ್ಣಾಂಕಗಳ ವ್ಯವಕಲನ ಪರಿಕಲ್ಪನೆಯನ್ನು ಅನ್ವಯಿಸಲು ತಿಳಿಸಿಕೊಡಿ. ಮೌಲ್ಯಮಾಪನ ಹಂತ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡಲಿ. ಪ್ರಶ್ನೆಗಳು ಹೀಗೆಯೇ. ಮೊದಲನೆಯದಾಗಿ, ಋಣ 6 ಕಳೆ ಧನ 4 ಮೊತ್ತ ಎಷ್ಟು? ಅದೇ ರೀತಿ ಧನ 15 ಕಳೆ ಋಣ 7 ಮೊತ್ತ ಏನಾಗುತ್ತದೆ? ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 200 ರು ಇದೆ. ನೀವು 300 ರು ತೆಗೆದುಕೊಂಡರೆ ನೀವು ಎಷ್ಟು ಸಾಲ ಹೊಂದಿರುತ್ತೀರಿ? ಹಾಗೆಯೇ ಒಂದು ಲಿಫ್ಟ್ 20ನೇ ಅಂತಸ್ತಿನಲ್ಲಿದೆ. ಅಲ್ಲಿಂದ 11 ಅಂತಸ್ತು ಕೆಳಗೆ ಬಂದು ಮತ್ತೆ 5 ಅಂತಸ್ತು ಮೇಲೇರಿದರೆ ಲಿಫ್ಟ್ ಯಾವ ಅಂತಸ್ತಿನಲ್ಲಿದೆ? ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳಬಹುದು. ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳಿದೆ, ಅದನ್ನು ಕೂಡ ಮೌಲ್ಯಮಾಪನದಲ್ಲಿ ನಾವು ಬಳಸಬಹುದು.